ಬೇಳೂರು ಗೋಪಾಲ್ ಕೃಷ್ಣ ಅವರು ಈಗ ವಿಪಕ್ಷಗಳೆಲ್ಲ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದಾರಲ್ಲ, ಆ ಡಿಮ್ಯಾಂಡ್ಗೆ ಕೌಂಟರ್ ಮಾಡಿದ್ದಾರೆ. ಅವರು 2-3 ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ರಾಜ್ಕುಮಾರ್ ಅವರು 2006 ಏಪ್ರಿಲ್ 12ನೇ ತಾರೀಕು ತೀರು ಹೋಗಿದ್ದು. ಸೊ ಆ ಟೈಮಲ್ಲಿ 5 ಜನ ಸಾವನ್ನಪ್ಪಿದ್ರು, ಗುಂಡು ಹೊಡೆಸಿದ್ರು. ಆವಾಗ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರ ಅಂತ ಕೇಳಿದ್ರು. ಎರಡನೇದಾಗಿ ಈ ಗೋಲಿಬಾರ್ ವಿಚಾರ ಆಯ್ತಲ್ಲ, ಯಡಿಯೂರಪ್ಪ ಅವ್ರ ಟೈಮ್ನಲ್ಲಿ ಒಬ್ರು ಮೃತಪಟ್ಟರು. ಸೊ ಆ ಟೈಮ್ನಲ್ಲಿ ಯಡಿಯೂರಪ್ಪ ಅವ್ರ ರಾಜೀನಾಮೆ ಏನಾದರೂ ಕೊಟ್ರ? ಮತ್ತೆ ರೈಲ್ವೆ ದುರಂತಗಳಾದಾಗ ಮೋದಿ ಮತ್ತೆ ಅಮಿತ್ ಶಾ ಹತ್ರ ರಾಜೀನಾಮೆಯನ್ನು ಕೇಳಿದ್ರಾ ನೀವು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ರಾಜಕೀಯ ಕೆಸರಚ್ಚಾಟ. ಸರ್ಕಾರದಲ್ಲೂ ಸಹ ನಾವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿತ್ತು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ದುರಂತ ಮಾಡೋದು ಬೇಡ ಇವರು. ಯಾಕಂದರೆ ಜನ ಇವತ್ತು ನೊಂದಿದ್ದಾರೆ. ಇವತ್ತು RCB ಮ್ಯಾಚ್ ಗೆದ್ದಾಗ ಸಹಜವಾಗಿ ಜನ ಭಾಳ ಬರ್ತಾರಂತ ನಿರೀಕ್ಷೆ ಇರಲಿಲ್ಲ, ಆಗಿಬಿಟ್ಟಿದೆ. ಇಲ್ಲಿ 2 ಫಂಕ್ಷನ್ ಆಗಿರೋದ್ರಿಂದ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡಿದ್ರು, ಆಗಿಬಿಟ್ಟಿದೆ. ಆದರೆ ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೊಡಿಸಿದ್ದಾರೆ ಈಗ. ಒಂದು ಅಥವಾ ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ತರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿಯವ್ರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ ಅವ್ರು ಏನು ಮಾಡಿದ್ರು? ಯುದ್ಧ ಮಾಡೋಕ್ಕೆ ಹೋದರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟು ಹೊಡೆದ್ರು. ಹಂಗಲ್ಲ, ಏನು ಗುಂಡೇಟೆ ಹೊಡೆದ್ರು, ಶೂಟ್ ಮಾಡಿದರು. ಅವಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅಂದರೆ ಈ ಥರ ವಿರೋಧ ಪಕ್ಷವಾಗಿ ಏನು ಬೇಕಾದರೂ ಮಾತಾಡ್ಬೋದು. ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿತ್ತನ್ನೋ ಗೊತ್ತಾ? ರೈತರ ಮೇಲೆ ಶೂಟೌಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಹಾವೇರಿಯಲ್ಲಿ ಭತ್ತ ಖರೀದಿ ಸಮಯದಲ್ಲಿ ಇದು ಕೊಟ್ಟರು, ಮಾಡಿದ್ರು ಅವರು. ನೋಡಿ, ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನು ಗೊಂದಲವಾಗಿ ಮಾಡುವಂಥ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಇದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಹೇಳೋದಿಷ್ಟೇ, ನೊಂದ ಕುಟುಂಬಕ್ಕೆ 10,000 ಸಾಕಾಗೋದಲ್ಲ, ಕನಿಷ್ಠ ಆದರೂ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಕುಟುಂಬಕ್ಕೆ ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅದು. ಯಾಕಂದರೆ ಭಾಳ ತಮ್ಮ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೊಳ್ಳೋ ಬರದಲ್ಲಿ 3-4 ಇನ್ಸಿಡೆಂಟನ್ನು ಹೇಳಿದ್ರು. ಬಟ್ ಇಲ್ಲಿ ಪ್ರಶ್ನೆ ಇರೋದೇನು ಗೊತ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ ಈ ಇವೆಂಟನ್ನು ಪೋಸ್ಟ್ಪೋನ್ ಮಾಡೋ ಅವಕಾಶ ಇತ್ತು, ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದು ಬಿಟ್ಟು ಹಿಂದಿನ ಸರ್ಕಾರದಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತಾರೆ.